ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾನಿವಾಗ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇರುವಂತಹ ಪತ್ರಿಕೆ ಸಾರ್ವಜನಿಕ ಹಣಕಾಸಿನ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಈ ಹಿಂದಿನ ತರಗತಿಯಲ್ಲಿ ಸಾರ್ವಜನಿಕ ಹಣಕಾಸು ಎಂದರೇನು ಮತ್ತು ಸಾರ್ವಜನಿಕ ಆದಾಯ, ಪ್ರತ್ಯಕ್ಷ ಮತ್ತು ಪರೋಕ್ಷಗಳ ತೆರಿಗೆಗಳ ಬಗ್ಗೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿಯಾಗಿದೆ. ಈಗ ಮತ್ತೊಂದು ಪ್ರಮುಖವಾದಂಥ ಅಧ್ಯಾಯ ಅಂತಂದರೆ ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ವೆಚ್ಚ ಅಂದರೆ ಏನು, ಸಾರ್ವಜನಿಕ ವೆಚ್ಚದ ವರ್ಗೀಕರಣ, ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣಗಳೇನು ಮತ್ತು ಸಾರ್ವಜನಿಕ ವೆಚ್ಚದ ತತ್ವಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ನಾವು ಇವಾಗ ಸಾರ್ವಜನಿಕ ವೆಚ್ಚದ ಅರ್ಥ ಮತ್ತು ವರ್ಗೀಕರಣಗಳ ಬಗ್ಗೆ ಈ ಭಾಗದಲ್ಲಿ ನೋಡೋಣ. ಸಾರ್ವಜನಿಕ ವೆಚ್ಚ ಅಂದರೆ ಸರ್ಕಾರದ ವೆಚ್ಚ, ಸಾರ್ವಜನಿಕ ಆಡಳಿತದ ವೆಚ್ಚ. ಸಾರ್ವಜನಿಕ ಆಡಳಿತ ಅಂದರೆ ಯಾವುದು? ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಅಥವಾ ಸ್ಥಾನಿಕ ಸರ್ಕಾರಗಳಿರ್ಬೋದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಾನಿಕ ಸರ್ಕಾರಗಳು ಮಾಡುವಂತಹ ವೆಚ್ಚವನ್ನು ನಾವು ಸಾರ್ವಜನಿಕ ವೆಚ್ಚ ಅಂತ ಹೇಳ್ತೇವೆ. ಪಬ್ಲಿಕ್ ಎಕ್ಸ್ಪೆಂಡಿಚರ್ refers to the expenditure incurred by the government or expenditure incurred by the public authorities, that is central government, state government or local government. ಕೇಂದ್ರ, ರಾಜ್ಯ ಮತ್ತು ಸ್ಥಾನಿಕ ಸರ್ಕಾರಗಳು ಏನು ವೆಚ್ಚಗಳನ್ನು ಮಾಡ್ತದೆ ಅದನ್ನು ನಾವು ಸಾರ್ವಜನಿಕ ವೆಚ್ಚ ಅಂತ ಹೇಳ್ತೇವೆ. ಜನತೆಯ ರಕ್ಷಣೆಗಾಗಿ, ಆರ್ಥಿಕ ಮತ್ತು ಸಾಮಾಜಿಕ ಕಲ್ಯಾಣಕ್ಕಾಗಿಯೇ ಮಾಡುವಂತಹ ವೆಚ್ಚವನ್ನು ನಾವು ಸಾರ್ವಜನಿಕ ವೆಚ್ಚ ಅಂತ ಹೇಳ್ತೇವೆ. ಇಲ್ಲಿ ಸಾರ್ವಜನಿಕ ವೆಚ್ಚದ ಬಗ್ಗೆ ಸಾಂಪ್ರದಾಯಿಕ ಅರ್ಥವಿಜ್ಞಾನಿಗಳು ಮತ್ತು ಆಧುನಿಕ ಅರ್ಥವಿಜ್ಞಾನಿಗಳ ಬಗ್ಗೆ ಆಧುನಿಕ ಅರ್ಥವಿಜ್ಞಾನಿಗಳಲ್ಲಿ ಪರಿಕಲ್ಪನೆಗಳನ್ನೇ ಬೇರೆನೇ ಇದೆ. ಅಡಮ್ ಸ್ಮಿತ್ನ ಎಲ್ಲ ಸಾಂಪ್ರದಾಯಿಕ ಅರ್ಥವಿಜ್ಞಾನಿಗಳು, ಅಡಮ್ ಸ್ಮಿತ್ ಅವರ ಸಮಕಾಲೀನ ಅರ್ಥವಿಜ್ಞಾನಿಗಳು ಸಾರ್ವಜನಿಕ ವೆಚ್ಚಕ್ಕೆ ಹೆಚ್ಚು ಮಹತ್ವವನ್ನು ಕೊಡಲಿಲ್ಲ. ಸಾಂಪ್ರದಾಯಿಕ ಅರ್ಥವಿಜ್ಞಾನಿಗಳ ಪ್ರಕಾರ ಸಾರ್ವಜನಿಕ ವೆಚ್ಚ ಅಂತಂದ್ರೆ ರಕ್ಷಣೆ ಮೇಲೆ ಮಾಡ್ತಕ್ಕಂಥ ವೆಚ್ಚ, ವಿತ್ತ ಮತ್ತು ಜೀವಿತಗಳ ಮೇಲೆ ವೆಚ್ಚ, ರಕ್ಷಣೆಗೋಸ್ಕರ ಮಾಡುವಂತಹ ವೆಚ್ಚವನ್ನ ಅವರು ಹೆಚ್ಚಾಗಿ ಮಹತ್ವ ನೀಡುತ್ತಾರೆ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಡ್ತಕ್ಕಂಥ ವೆಚ್ಚಗಳ ಬಗ್ಗೆ ಸಾಂಪ್ರದಾಯಿಕ ಅರ್ಥವಿಜ್ಞಾನಿಗಳು ಯಾವುದೇ ಅಭಿಪ್ರಾಯಗಳನ್ನು ಅಥವಾ ಅದರ ಬಗ್ಗೆ ಯಾವುದೇ ಹೇಳಿಕೆಗಳನ್ನು ಮಾಡಲಿಲ್ಲ. ಆದರೆ ಆಧುನಿಕ ಅರ್ಥಶಾಸ್ತ್ರಜ್ಞೆಯಾಗಿರ್ತಕ್ಕಂತಹ ಶ್ರೀಮತಿ ಉರ್ಸುಲಾ ಹಿಕ್ಸ್ ಸಾರ್ವಜನಿಕ ವೆಚ್ಚವನ್ನು 4 ಪ್ರಕಾರಗಳಾಗಿ ವರ್ಗೀಕರಣ ಮಾಡ್ತಾರೆ. ಸಾಂಪ್ರದಾಯಿಕ ಅರ್ಥವಿಜ್ಞಾನಿಗಳು ರಕ್ಷಣಾ ವೆಚ್ಚ, ನಾಗರಿಕ ಸೇವಾ ವೆಚ್ಚ ಮತ್ತು ಆರ್ಥಿಕ ವೆಚ್ಚಗಳ ಬಗ್ಗೆ ಗಮನ ಹರಿಸಿದರೆ, ಆಧುನಿಕ ಅರ್ಥವಿಜ್ಞಾನಿ ಶ್ರೀಮತಿ ಉರ್ಸುಲಾ ಹಿಕ್ಸ್ ಅವರು ಸಾರ್ವಜನಿಕ ವೆಚ್ಚಗಳನ್ನು ವಿಶಾಲವಾಗಿ 4 ಪ್ರಕಾರಗಳಾಗಿ ವರ್ಗೀಕರಣ ಮಾಡ್ತಾರೆ. ಒಂದು ರಕ್ಷಣಾ ವೆಚ್ಚ, ಎರಡನೆಯದು ನಾಗರಿಕ ಸೇವಾ ವೆಚ್ಚ, ಆರ್ಥಿಕ ಸೇವಾ ವೆಚ್ಚ ಮತ್ತು ಸಾಮಾಜಿಕ ವೆಚ್ಚ. ಹೀಗೆ 4 ಪ್ರಕಾರಗಳಾಗಿ ಸಾರ್ವಜನಿಕ ವೆಚ್ಚವನ್ನು ಇಲ್ಲಿ ವರ್ಗೀಕರಣ ಮಾಡ್ತಾರೆ. ಈ 4 ವೆಚ್ಚಗಳ ಬಗ್ಗೆ ಅದರ ವ್ಯಾಖ್ಯಾನವನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆದು ರಕ್ಷಣಾ ವೆಚ್ಚ, ಡಿಫೆನ್ಸ್ ಎಕ್ಸ್ಪೆಂಡಿಚರ್. ಡಿಫೆನ್ಸ್ ಎಕ್ಸ್ಪೆಂಡಿಚರ್ is the expenditure incurred by the government on defense services such as production of arms and ammunition and maintenance of army, navy and air force and pension and other benefits to the retired soldiers. All these expenditures are called as defense expenditure. ರಕ್ಷಣಾ ವೆಚ್ಚ ಅಂತಂದ್ರೆ ಆ ದೇಶದ ಸರ್ಕಾರ ದೇಶದ ರಕ್ಷಣಾ ಸೇವೆಯ ಮೇಲೆ, ರಕ್ಷಣಾ ವ್ಯವಸ್ಥೆಯ ಮೇಲೆ ಮಾಡುವಂತಹ ವೆಚ್ಚ.
ಇವತ್ತು ಪ್ರತಿಯೊಂದು ರಾಷ್ಟ್ರಗಳು ಕೂಡ ರಕ್ಷಣಾ ವೆಚ್ಚದ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು ದೇಶದ ಭದ್ರತೆ, ಗಡಿಗಳ ರಕ್ಷಣೆ ಬಹಳಷ್ಟು ಪ್ರಮುಖವಾದಂತಹ ಕರ್ತವ್ಯ ಆಗಿರೋದ್ರಿಂದ ದೇಶದ ರಕ್ಷಣೆ ಮೇಲೆ ಮಾಡುವಂತಹ ವೆಚ್ಚ ಅಂದರೆ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ, ಭೂಸೇನೆ, ವಾಯುಸೇನೆ, ಜಲಸೇನೆಯ ನಿರ್ವಹಣೆ ಮತ್ತು ನಿವೃತ್ತ ಸೈನಿಕರ ವೇತನ ಮತ್ತು ಭತ್ಯೆಗಳಿಗೋಸ್ಕರ ಕೇಂದ್ರ ಸರ್ಕಾರ ಮಾಡುವಂತಹ ವೆಚ್ಚವನ್ನು ನಾವು ರಕ್ಷಣಾ ವೆಚ್ಚ ಅಂತ ಹೇಳ್ತೇವೆ. ಇದು ಪ್ರತಿಯೊಂದು ಸರ್ಕಾರಕ್ಕೂ ಕೂಡ ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಇವತ್ತು ಪ್ರತಿಯೊಂದು ರಾಷ್ಟ್ರಗಳು ಕೂಡ ರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇರೋದ್ರಿಂದ ಪ್ರತಿಯೊಂದು ಸರ್ಕಾರಗಳು ಮಾಡ್ತಕ್ಕಂತಹ ಒಂದು ಪ್ರಮುಖವಾದಂತಹ ವೆಚ್ಚದ ಪ್ರಕಾರ ಆಗಿರ್ತದೆ. ಆನಂತರ ಎರಡನೇದಾಗಿ ನಾಗರಿಕ ಸೇವಾ ವೆಚ್ಚ ಅಂತ ಹೇಳ್ತೇವೆ. ಸಿವಿಲ್ ಎಕ್ಸ್ಪೆಂಡಿಚರ್. Civil expenditure refers to the expenditure incurred by the central government on civil services such as maintenance of law and order, judiciary, executive and legislators, civil servants. So these are the expenditure incurred by the government to maintain law and order and as well as peace. It is called as civilian expenditure. Especially in the recent years, the civil expenditure will be on increases for the simple reason is that increase in the population. It is the duty of the government is to protect the life and properties of the country. So the civil expenditure is the second very important expenditure of the central government in the modern days. ನಾಗರಿಕ ಸೇವಾ ವೆಚ್ಚ ಅಂತ ಹೇಳ್ತೇವೆ. ಸೊ ನಾಗರಿಕ ಸೇವಾ ವೆಚ್ಚ ಅಂದ್ರೆ ಆಂತರಿಕ ಭದ್ರತೆ, ರಾಷ್ಟ್ರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರ, ಆಡಳಿತವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಸರ್ಕಾರ ಮಾಡ್ತಕ್ಕಂಥ ವೆಚ್ಚ ಅಂದರೆ ಗೃಹ ಇಲಾಖೆಯ ಮೇಲೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನಾಗರಿಕ ಸೇವಾ ವರ್ಗ. ಸೊ ಇಲ್ಲಿ ದೇಶದಲ್ಲಿ ವ್ಯವಸ್ಥಿತವಾದಂತಹ ಆಡಳಿತ ಮತ್ತು ಆಂತರಿಕವಾದಂತಹ ಭದ್ರತೆಯನ್ನ ಕೊಡ್ಲಿಕ್ಕೋಸ್ಕರ ಸರ್ಕಾರ ಮಾಡುವಂತಹ ಇದರ ಮೇಲೆ ಮಾಡುವಂತಹ ಸರ್ಕಾರದ ಎಲ್ಲ ಪ್ರಕಾರದ ವೆಚ್ಚಗಳನ್ನ ನಾವು ನಾಗರಿಕ ಸೇವಾ ವೆಚ್ಚ ಅಂತ ಹೇಳ್ತೇವೆ. ಇದು ಎರಡನೇ ಪ್ರಕಾರದ ವೆಚ್ಚ. ಮೂರನೇ ಪ್ರಕಾರದ ವೆಚ್ಚ ಅಂತಂದ್ರೆ ಆರ್ಥಿಕ ಸೇವಾ ವೆಚ್ಚ, ಎಕನಾಮಿಕ್ ಎಕ್ಸ್ಪೆಂಡಿಚರ್. Economic expenditure refers to the expenditure incurred by the government on economic services such as expenditure incurred by the government on agriculture, industry and the development of infrastructure facilities in the country. So all these expenditures are called as economic expenditure. For example, the irrigation facilities, power generation, roads, development of railways, whatever it may be the infrastructure is concerned, both central and as well as state government incurred huge amount on the development of the infrastructure in the country. So all these expenditure are called as economic expenditure. ಆರ್ಥಿಕ ಸೇವಾ ವೆಚ್ಚ ಅಂತ ಹೇಳ್ತೇವೆ. ಇದು ಬಹಳಷ್ಟು ಪ್ರಮುಖವಾದಂತಹ ವೆಚ್ಚ. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಸರ್ಕಾರಗಳ ಜವಾಬ್ದಾರಿನೂ ಕೂಡ ಪ್ರತಿಯೊಂದು ಸರ್ಕಾರಗಳು ಕೂಡ ಬೃಹತ್ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ದೊಡ್ಡ ಪ್ರಮಾಣದ ವೆಚ್ಚವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ. ಅಂದ್ರೆ ಆರ್ಥಿಕ ಸೇವೆಗಳ ಮೇಲೆ ಸರ್ಕಾರ ಮಾಡುವಂತಹ ವೆಚ್ಚವನ್ನ ನಾವು ಆರ್ಥಿಕ ಸೇವಾ ವೆಚ್ಚ ಅಂತ ಹೇಳ್ತೇವೆ. ಉದಾಹರಣೆಗೆ ಕೃಷಿ, ನೀರಾವರಿ, ವಿದ್ಯುತ್ ಉತ್ಪಾದನೆ, ಕೈಗಾರಿಕೆಗಳ ಬೆಳವಣಿಗೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ, ಇದರ ಮೇಲೆ ಸರ್ಕಾರ ಮಾಡುವಂತಹ ವೆಚ್ಚವನ್ನ ಆರ್ಥಿಕ ಸೇವಾ ವೆಚ್ಚ ಅಂತ ಹೇಳ್ತೇವೆ. ಇದು ಅತ್ಯಂತ ಪ್ರಮುಖವಾದಂತಹ ವೆಚ್ಚ ಇತ್ತೀಚಿನ ದಿನಗಳಲ್ಲಿ. ಕೊನೆಯದಾಗಿ ಸಾಮಾಜಿಕ ವೆಚ್ಚ ಅಂತ ಹೇಳ್ತೇವೆ. ಸೊ ಸಾಮಾಜಿಕ ವೆಚ್ಚ, ಸೋಷಿಯಲ್ ಎಕ್ಸ್ಪೆಂಡಿಚರ್ refers to the expenditure incurred by the government on social services, that is health, education, social securities and pure drinking water, housing facilities. So these are the expenditure incurred by the government on society, on community. It is called as social expenditure. ಸಾಮಾಜಿಕ ಸೇವಾ ವೆಚ್ಚ ಅಂತಂದ್ರೆ ಬಹಳಷ್ಟು ಸಾಂಪ್ರದಾಯಿಕ ಅರ್ಥವಿಜ್ಞಾನಿಗಳು ಸಾಮಾಜಿಕ ಸೇವಾ ವೆಚ್ಚದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಲಿಲ್ಲ. ಇವತ್ತು ಬಹಳಷ್ಟು ಮುಖ್ಯ. ಜನರು ಒಂದು ರಾಷ್ಟ್ರದಲ್ಲಿ ಅವರ ಸೇವಾ ದಕ್ಷತೆ ಅಂತಕ್ಕಂಥದ್ದು, ಕಾರ್ಮಿಕನ ದಕ್ಷತೆ ಹೆಚ್ಚಾಗ್ತಕ್ಕಂಥದ್ದು ಅವರ ಭದ್ರತೆಯ ಮೇಲೆ. ಹಾಗಾಗಿ ಇವತ್ತು ಸರ್ಕಾರ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡ್ತಿದೆ. ಇವತ್ತು ಸರ್ಕಾರದ ಜವಾಬ್ದಾರಿ ಆ ದೇಶದ ಜನರಿಗೆ
ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು. ನೋಡಿ, ಇವಾಗ ನಾವು ಇಡೀ ದೇಶನೇ ನೋಡ್ತಾ ಇದ್ದೀವಿ. ಒಂದು ಕೋವಿಡ್-19 ಏನು ಇವತ್ತು ಬಂದಿದೆ, ಇಡೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೊಡ್ಡ ಪ್ರಮಾಣದ ಹಣವನ್ನು ಇವತ್ತು ಆರೋಗ್ಯದ ಮೇಲೆ ಮಾಡ್ತಾ ಇದೆ. ಯಾಕಂದ್ರೆ ಇದು ಸರ್ಕಾರದ ಜವಾಬ್ದಾರಿ. ಆ ದೇಶದ ಜನರ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಸಾಮಾನ್ಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಸಾಮಾಜಿಕ ಭದ್ರತಾ ನೆರವುಗಳನ್ನು ಒದಗಿಸ್ತಕ್ಕಂಥದ್ದು, ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು, ವಸತಿ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು, ಹಿಂದುಳಿದ ವರ್ಗದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಗ್ರಾಮೀಣ ಅಭಿವೃದ್ಧಿ, ಇವೆಲ್ಲವೂ ಕೂಡ ಪ್ರಮುಖವಾಗಿ ಸಾಮಾಜಿಕ ಸೇವೆಗಳು ಅಂತ ಹೇಳಿ ನಾವು ಪರಿಗಣಿಸ್ತೇವೆ. ಹಾಗಾಗಿ ಇವತ್ತು ಸರ್ಕಾರ ದೊಡ್ಡ ಪ್ರಮಾಣದ ಹಣವನ್ನು ಇವತ್ತು ಸರ್ಕಾರ ಸಾಮಾಜಿಕ ಸೇವೆಗಳಲ್ಲಿ ಮಾಡ್ತದೆ. ಹೀಗೆ ಯಾವುದೇ ಒಂದು ಸರ್ಕಾರ ಸಾಮಾನ್ಯವಾಗಿ ಎಲ್ಲ ವೆಚ್ಚಗಳನ್ನು ನಿಭಾಯಿಸ್ತದೆ. ಇದರ ಜೊತೆಗೆ ಭಾರತದಂತಹ ರಾಷ್ಟ್ರಗಳಲ್ಲಿ ಭಾರತ ಒಕ್ಕೂಟ ವ್ಯವಸ್ಥೆ ಇರೋದ್ರಿಂದ ಭಾರತದಲ್ಲಿ ಇನ್ನೊಂದು ಪ್ರಮುಖವಾದಂತಹ ವೆಚ್ಚ ಇದೆ. ಅದನ್ನು ನಾವು ಗ್ರಾಂಟ್ ಇನ್ ಏಡ್ ಟು ದಿ ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಆಸ್ ವೆಲ್ ಆಸ್ ಯೂನಿಯನ್ ಟೆರಿಟರೀಸ್ ಅಂತ ಹೇಳ್ತೀವಿ. ಭಾರತ ಒಕ್ಕೂಟ ವ್ಯವಸ್ಥೆ ಇರೋದ್ರಿಂದ ಕೇಂದ್ರ ಸರ್ಕಾರ ಅತ್ಯಂತ ಬಲಿಷ್ಠ ಮತ್ತು ಬಲಾಢ್ಯ ಸರ್ಕಾರ ಆಗಿರ್ತಕ್ಕಂಥದ್ದು, ಮತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ. ಭಾರತ ಸರ್ಕಾರ ಈ ಎಲ್ಲ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನುದಾನವನ್ನು ನೀಡುತ್ತದೆ. ಆ ಕೇಂದ್ರ ಸರ್ಕಾರ ಕೊಡ್ತಕ್ಕಂತಹ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಡ್ತಕ್ಕಂಥ ಅನುದಾನವೂ ಕೂಡ ಕೇಂದ್ರ ಸರ್ಕಾರದ ಒಂದು ವೆಚ್ಚದ ಭಾಗವಾಗಿರುತ್ತದೆ. ಹಾಗೆಯೇ ಇತರ ವೆಚ್ಚಗಳನ್ನು ಕೂಡ ಸರ್ಕಾರ ನಿರ್ವಹಿಸಿದೆ. ಹೀಗೆ ಸಾರ್ವಜನಿಕ ವೆಚ್ಚವನ್ನ ನಾವು ಈ ಪ್ರಕಾರಗಳಾಗಿ ನಾವು ವರ್ಗೀಕರಣ ಮಾಡ್ತೇವೆ. ಸೊ ಇದನ್ನ ಸಾಮಾನ್ಯವಾಗಿ ನಾವು ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚ ಅನೇಕ ಪ್ರಕಾರಗಳನ್ನು ನಾವು ನೋಡ್ತೇವೆ. ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂಡ್ ಆಸ್ ವೆಲ್ ಆಸ್ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಸೊ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂಡ್ ಆಸ್ ವೆಲ್ ಆಸ್ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್. So development expenditure refers to the expenditure incurred by the government on economic services and development of infrastructure. It is all called as what we call the development expenditure. Non-development expenditure refers to the expenditure incurred by the government on defense, civil services and other expenditures. ಅಭಿವೃದ್ಧಿ ಮತ್ತು ಅಭಿವೃದ್ಧಿಯೇತರ ವೆಚ್ಚ ಅಂತ ಹೇಳ್ತಾರೆ. ಅಭಿವೃದ್ಧಿ ವೆಚ್ಚ ಅಂದ್ರೆ ಸಾರ್ವಜನಿಕ ವೆಚ್ಚದಿಂದಾಗಿ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಗೋಚರ ಆಗಬೇಕು, ಅದನ್ನ ಅಭಿವೃದ್ಧಿ ವೆಚ್ಚ ಅಂತ ಹೇಳ್ತೀವಿ. ಅಭಿವೃದ್ಧಿಯೇತರ ವೆಚ್ಚ ಅಂತಂದ್ರೆ ಅಭಿವೃದ್ಧಿಗೆ ನೆರವಾಗದ ಅಗತ್ಯವಾಗಿ ಮಾಡಲೇಬೇಕಾದಂತಹ ವೆಚ್ಚಗಳನ್ನ ನಾವು ಅಭಿವೃದ್ಧಿಯೇತರ ವೆಚ್ಚಗಳು ಅಂತ ಹೇಳ್ತೇವೆ. ಅಭಿವೃದ್ಧಿ ವೆಚ್ಚಗಳು ಅಂದ್ರೆ ಆರ್ಥಿಕ ಅಭಿವೃದ್ಧಿಯ ಮೇಲೆ ಕೃಷಿ ಅಭಿವೃದ್ಧಿ, ನೀರಾವರಿ, ವಿದ್ಯುತ್ ಉತ್ಪಾದನೆ, ರಸ್ತೆಗಳ ನಿರ್ಮಾಣ, ಸೊ ಎಲ್ಲ ವೆಚ್ಚಗಳನ್ನ ಅಂದ್ರೆ ಇವು ಆರ್ಥಿಕ ಅಭಿವೃದ್ಧಿಗೆ ಗೋಚರಿಸ್ತದೆ. ಸೊ ಅದನ್ನು ನಾವು ಅಭಿವೃದ್ಧಿ ವೆಚ್ಚ ಅಂತಲೂ. ಅಭಿವೃದ್ಧಿಯೇತರ ವೆಚ್ಚ ಅಂತಂದ್ರೆ ನಾಗರಿಕ ಸೇವೆಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚ, ರಕ್ಷಣೆಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚ, ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಮಾಡ್ತಕ್ಕಂಥ ವೆಚ್ಚ ಏನಿದೆ ಅದನ್ನು ಅಭಿವೃದ್ಧಿಯೇತರ ವೆಚ್ಚ ಅಂತ ಹೇಳ್ತೀವಿ. ಆದ್ರೆ ಭಾರತ ಸರ್ಕಾರ 1957-58ರಲ್ಲಿ ಈ ವೆಚ್ಚದ ಪ್ರಕಾರಗಳನ್ನ ಮತ್ತೊಮ್ಮೆ ಮರುವರ್ಗೀಕರಣ ಮಾಡ್ತದೆ. ಅದನ್ನು ನಾವು ಇಲ್ಲಿ ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಅಂತ ಹೇಳ್ತೇವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂಡ್ capital expenditure. Revenue expenditure refers to the expenditure incurred by the government on defense services. Civil expenditure, grant in aid to the state government is called as revenue expenditure. Capital expenditure refers to the expenditure incurred by the government on capital services such as agriculture, industry and the development of infrastructure facilities in the country. ಕಂದಾಯ ಮತ್ತು ಬಂಡವಾಳದ ಮೇಲಿನ ವೆಚ್ಚ ಅಂತ ಹೇಳ್ತಾರೆ. ಕಂದಾಯ ವೆಚ್ಚ ಅಂತಂದ್ರೆ ಇದನ್ನ 1957ರಲ್ಲಿ ಭಾರತ ಸರ್ಕಾರ ಮರುವರ್ಗೀಕರಣ ಮಾಡ್ತದೆ. ಯಾಕಂದ್ರೆ ಇಲ್ಲಿ ಅಭಿವೃದ್ಧಿಯೇತರ ವೆಚ್ಚದಲ್ಲಿ ಶಿಕ್ಷಣ, ಸಾಮಾಜಿಕ ಸೇವೆ ಅನ್ನು ಕೂಡ ಅಭಿವೃದ್ಧಿ ವೆಚ್ಚದಲ್ಲಿ ಮೊದಲು ಸೇರಿಸಿರ್ತದೆ. ಈ ಶಿಕ್ಷಣದ ಮೇಲೆ, ಆರೋಗ್ಯದ ಮೇಲೆ, ಸಾಮಾಜಿಕ ಭದ್ರತೆಯ ಮೇಲೆ ಮಾಡ್ತಕ್ಕಂಥ ವೆಚ್ಚನೂ ಕೂಡ ಅಭಿವೃದ್ಧಿ ವೆಚ್ಚನೇ. ಅದು ಪರೋಕ್ಷವಾಗಿ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ 57ರ ದಶಕದಲ್ಲಿ ಭಾರತ ಸರ್ಕಾರ ಕಂದಾಯ ವೆಚ್ಚ ಅಂತ ಹೇಳ್ತದೆ. ಕಂದಾಯ ವೆಚ್ಚ ಅಂತಂದ್ರೆ ರಕ್ಷಣೆಯ ಮೇಲೆ, ಸಾಮಾಜಿಕ ನಾಗರಿಕ ಸೇವೆಗಳ ಮೇಲೆ, ಪೌರಾಡಳಿತದ ಮೇಲೆ, ಅನಂತರ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಅನುದಾನವನ್ನ ನಾವು ಕಂದಾಯ ವೆಚ್ಚ ಅಂತಲೂ. ಬಂಡವಾಳದ ವೆಚ್ಚ ಅಂದ್ರೆ ಕೃಷಿ, ಕೈಗಾರಿಕೆ, ಆರ್ಥಿಕ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚವನ್ನ ನಾವು ಬಂಡವಾಳ ವೆಚ್ಚ ಅಂತ ಹೇಳ್ತೇವೆ. ಸೊ ಇದಿಷ್ಟು
ಬಂಡವಾಳ ವೆಚ್ಚ ಮತ್ತು ಕಂದಾಯ ವೆಚ್ಚ ಅಂತ ಹೇಳಿ ನಾವು ವರ್ಗೀಕರಣ ಮಾಡ್ತೇವೆ. ಈಗ ನಾವು ನೇರವಾಗಿ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳೇನು ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗ್ತದೆ. ನಾನು ಈಗಾಗಲೇ ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಪೊಲೀಸ್ ರಾಷ್ಟ್ರಗಳು ಮತ್ತು ಕಲ್ಯಾಣ ರಾಷ್ಟ್ರದ ಕಲ್ಪನೆ ಅಂತ ಹೇಳ್ತಾ ಇದ್ದೆ. 19ನೇ ಶತಮಾನದವರೆಗೂ ಕೂಡ ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಮಹತ್ವ ಇರಲಿಲ್ಲ, ಅದರ ಅಧ್ಯಯನಕ್ಕೂ ಕೂಡ ಮಹತ್ವ ಇರಲಿಲ್ಲ. ಯಾಕಂದ್ರೆ ನಾವೆಲ್ಲ ಪೊಲೀಸ್ ರಾಷ್ಟ್ರದ ಕಲ್ಪನೆಗಳಲ್ಲಿ, ಪೊಲೀಸ್ ರಾಷ್ಟ್ರಗಳು ಅಂತಂದ್ರೆ ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ಪೊಲೀಸ್ ಸ್ಟೇಟ್, ಡೋಂಟ್ ಥಿಂಕ್ ದಟ್ ಪೊಲೀಸ್ ಸ್ಟೇಟ್ ರೆಫರ್ಸ್ ಟು ದಿ ಸ್ಟೇಟ್ ಇಸ್ ಫುಲ್ ಆಫ್ ಪೊಲೀಸ್. ಈಗೇನಿದ್ದಾರೆ ನೋಡಿ, ದೇಶದ ತುಂಬಾ ಪೊಲೀಸ್ ಇದ್ದಾರಲ್ಲ, ಅದು ಅಲ್ಲ. ಪೊಲೀಸ್ ರಾಷ್ಟ್ರ ಅಂದ್ರೆ ಅದು ರಾಷ್ಟ್ರದ ಕಲ್ಪನೆ. ಪೊಲೀಸ್ ರಾಷ್ಟ್ರದ ಕಲ್ಪನೆಯಲ್ಲಿ ಆ ದೇಶದ ವಿತ್ತ ಮತ್ತು ಜೀವಿತಗಳನ್ನು ರಕ್ಷಣೆ ಮಾಡುವಂಥದ್ದು ಮಾತ್ರ ಸರ್ಕಾರದ ಕೆಲಸ. ಅದು ಅಭಿವೃದ್ಧಿಯ ವೆಚ್ಚಗಳನ್ನು ಮಾಡ್ತಾ ಇರಲಿಲ್ಲ. ಆದರೆ 19ನೇ ಶತಮಾನದ ನಂತರ ರಾಷ್ಟ್ರಗಳ ಕಲ್ಪನೆ ಅಂತಕ್ಕಂಥದ್ದು ಪೊಲೀಸ್ ರಾಷ್ಟ್ರದಿಂದ ಕಲ್ಯಾಣ ರಾಷ್ಟ್ರಕ್ಕೆ ತಿರುಗುತ್ತದೆ. ಕಲ್ಯಾಣ ರಾಷ್ಟ್ರದ ಕಲ್ಪನೆ ಅಂತಂದ್ರೆ ಆ ದೇಶದ ವಿತ್ತ ಮತ್ತು ಜೀವಿತಗಳನ್ನು ರಕ್ಷಣೆ ಮಾಡುವುದರ ಜೊತೆಗೆ ಆ ದೇಶದ ಜನರ ಸರ್ವಾಂಗೀಣ ಅಭಿವೃದ್ಧಿ, ಸರ್ವಾಂಗೀಣ ಕಲ್ಯಾಣ ಆ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ಕಲ್ಯಾಣ ರಾಷ್ಟ್ರದ ಕಲ್ಪನೆ ಇರೋದ್ರಿಂದ ಸಾರ್ವಜನಿಕ ವೆಚ್ಚಕ್ಕೆ ಎಲ್ಲಿಲ್ಲದ ಮಹತ್ವ ಬರ್ತದೆ. ಸಾರ್ವಜನಿಕ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಎಲ್ಲಿಲ್ಲದ ಮಹತ್ವ ಬರ್ತದೆ. ಉದಾಹರಣೆಗೆ ನಾನು ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ. ಒಂದು ವೇಳೆ ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಆದಾಯ ಸರಿ ಹೋಯಿತು ಅಂದ್ರೆ, ಸರ್ಕಾರದ ಆದಾಯ ವೆಚ್ಚಕ್ಕೆ ಸರಿ ಹೋಯಿತು ಅಂತಂದ್ರೆ ಸಾಲ ಮಾಡೋ ಪ್ರಮೇಯ ಬರೋದಿಲ್ಲ. ಸಾರ್ವಜನಿಕ, ಮೊದಲೆಲ್ಲ ಪೊಲೀಸ್ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ಆದಾಯ ಅಂದ್ರೆ ಆ ದೇಶದ ರಕ್ಷಣಾ ವೆಚ್ಚಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾತ್ರ ಸರ್ಕಾರ ಸಾರ್ವಜನಿಕ ಆದಾಯದಿಂದ ಸಂಗ್ರಹಿಸಿಕೊಳ್ತಾ ಇತ್ತು. ಆ ಸಾರ್ವಜನಿಕ ಆದಾಯವನ್ನು ದೇಶದ ರಕ್ಷಣೆಗೆ ಖರ್ಚು ಮಾಡಿಬಿಟ್ಟು ವೆಚ್ಚ ಮತ್ತು ಆದಾಯವನ್ನು ಸರಿದೂಗಿಸ್ತಾ ಇತ್ತು. ಕಲ್ಯಾಣ ರಾಷ್ಟ್ರದ ಕಲ್ಪನೆಯಲ್ಲಿ ಏನಾಗ್ತದೆ, ಸರ್ಕಾರದ ಸಾರ್ವಜನಿಕ ವೆಚ್ಚ ಅಂತಕ್ಕಂಥದ್ದು ಹೆಚ್ಚಾಗ್ತದೆ, ಸರ್ಕಾರದ ಜವಾಬ್ದಾರಿಗಳು ಹೆಚ್ಚಾಗ್ತದೆ, ಸರ್ಕಾರದ ಕರ್ತವ್ಯಗಳು ಹೆಚ್ಚಾಗ್ತದೆ. ಯಾವಾಗ ಸರ್ಕಾರದ ಕರ್ತವ್ಯ ಜವಾಬ್ದಾರಿಗಳು ಹೆಚ್ಚಾಗ್ತದೆ, ಸಾರ್ವಜನಿಕ ವೆಚ್ಚ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಅಂದ್ರೆ ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ಅಂದ್ರೆ ಒಂದು ದೇಶದ ಪ್ರಜೆಗಳ ಸುಖ, ಆರ್ಥಿಕ ಪ್ರಗತಿ ಮತ್ತು ಆರ್ಥಿಕ ಸ್ಥಿರತೆ. ಮತ್ತೊಮ್ಮೆ ನಾನು ಹೇಳ್ತೇನೆ, ಒಂದು ದೇಶದ ಪ್ರಜೆಗಳ ಸುಖ, ಆ ದೇಶದ ಆರ್ಥಿಕ ಪ್ರಗತಿ, ಆ ದೇಶದ ಆರ್ಥಿಕ ಸ್ಥಿರತೆಯನ್ನು ಸಾಧಿಸತಕ್ಕಂಥದ್ದು ಇಂದಿನ ಸರ್ಕಾರಗಳ ಜವಾಬ್ದಾರಿ ಮತ್ತು ಕರ್ತವ್ಯ. ಆ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರ ಸಾರ್ವಜನಿಕ ವೆಚ್ಚವನ್ನ ದಿನೇ ದಿನೇ ಹೆಚ್ಚು ಮಾಡ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಅಂದ್ರೆ ಒಂದು ಅಂಶವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ, ಸರ್ಕಾರ ಮಾಡ್ತಕ್ಕಂತಹ ಸಾರ್ವಜನಿಕ ವೆಚ್ಚದಿಂದ ದೇಶದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕೇ ಹೊರತು ಸೋಮಾರಿಗಳಲ್ಲ. ಹಾಗಾಗಿ ಇವತ್ತು ಸಾರ್ವಜನಿಕ ವೆಚ್ಚದಲ್ಲಿ ಅನೇಕ ಲೋಪದೋಷಗಳಿವೆ. ಅದ್ರ ಮುಂದೆ ಆ ತತ್ವಗಳಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ. ಆಕ್ಕಿಂತ ಮುಂಚೆ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಏನು ಕಾರಣಗಳು? ಅನೇಕ ಕಾರಣಗಳಿವೆ. ಇವತ್ತು ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಜನಸಂಖ್ಯೆ ಕಾರಣ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾರಣ ಇರ್ಬೋದು, ಮತ್ತು ಸರ್ಕಾರಕ್ಕಿರ್ತಕ್ಕಂಥ ಅಭಿವೃದ್ಧಿಯ ದೃಷ್ಟಿಕೋನ ಇರ್ಬೋದು, ಬೆಲೆಗಳು ಇರ್ಬೋದು. ಹೀಗೆ ಅನೇಕ ಕಾರಣಗಳಿವೆ. ಅವೆಲ್ಲವನ್ನ ಮುಂದಿನ ಭಾಗದಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ. ಎಲ್ಲರಿಗೂ ವಂದನೆಗಳು. ಆಕ್ಕಿಂತ ಪೂರ್ವದಲ್ಲಿ ನಮಗೋಸ್ಕರ ಈ ದೇಶದಲ್ಲಿ ಹಗಲಿರುಳು ಶ್ರಮಿಸತಕ್ಕಂತಹ ಪೊಲೀಸ್ ಇಲಾಖೆ, ರಕ್ಷಣಾ ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಆರೋಗ್ಯವಾಗಿರಲಿ, ಅವರು ಸುರಕ್ಷಿತವಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಅವುಗಳೆಲ್ಲರೂ ಕೂಡ ಮನೆಯಲ್ಲೇ ಇರಿ, ಮನೆಯಿಂದ ಆಚೆ ಬರಬೇಡಿ, ಅಭ್ಯಾಸದ ಕಡೆ ಗಮನ ಕೊಡಿ ಅಂತ ಹೇಳಿ ನನ್ನ ಈ ಭಾಗವನ್ನು ನಾನು ಮುಗಿಸ್ತೇನೆ. ವಂದನೆಗಳು.